ದರ್ಶನ್ ಒಳ್ಳೆಯವನು, ಆದರೆ ಅವನ ಜೊತೆ ಇರೋರು ಇದ್ದಾರಲ್ಲ ಅವರು ಸರಿ ಇಲ್ಲ. ಸಹವಾಸ ದೋಷದಿಂದ ದರ್ಶನ್ ಹಾಳಾಗಿದ್ದಾನೆ ಅಷ್ಟೇ. ದರ್ಶನ್ ಬಗ್ಗೆ ನಿರ್ಮಾಪಕ ಆರ್ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ ಒಳ್ಳೆಯವನು, ಆದರೆ ಅವರ ಸಹವಾಸ ಸರಿ ಇಲ್ಲ, ಸಂಘ ದೋಷ ಅಂತ ಹೇಳಿದ್ದಾರೆ ಆರ್ ಶ್ರೀನಿವಾಸ್. ನಾನು ಮತ್ತು ದರ್ಶನ್ ಬೇಕಾದಷ್ಟು ಪಾರ್ಟಿ ಮಾಡಿದ್ದೇವೆ. ದರ್ಶನ್ ಕುಡಿದಾಗ ಕಂಟ್ರೋಲ್ ತಪ್ಪಲ್ಲ, ಪ್ರಜ್ಞೆಯಿಂದ ವರ್ತಿಸ್ತಾರೆ. ದರ್ಶನ್ 90 ದಿನಗಳಲ್ಲಿ ಹೊರಗೆ ಬರ್ತಾರೆ ಅಂತ ಶ್ರೀನಿವಾಸ್ ಭವಿಷ್ಯ ನೋಡಿದ್ದಾರೆ. ಇದು ನಿರ್ಮಾಪಕ ಶ್ರೀನಿವಾಸ್ ಅವರ ಹೇಳಿಕೆ. ಅವ್ರ ಪ್ರಕಾರ ದರ್ಶನ್ ಹಾಗೂ ಶ್ರೀನಿವಾಸ್ ಬೇಕಾದಷ್ಟು ಪಾರ್ಟಿ ಮಾಡಿದ್ದಾರಂತೆ. ದರ್ಶನ್ ಎಷ್ಟೇ ಕುಡಿದ್ರೂ ಕೂಡ ಪ್ರಜ್ಞೆ ತಪ್ಪಲ್ಲ, ಭಾಳ ಎಚ್ಚರಿಕೆಯಿಂದ ಇರ್ತಾರೆ. ದರ್ಶನ್ ಕುಡಿದಾಗ ಕಂಟ್ರೋಲ್ ತಪ್ಪಲ್ಲ, ಪ್ರಜ್ಞೆಯಿಂದಲೇ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅವರ ಅಭಿಪ್ರಾಯ, ಅವರ ಜೊತೆಗಿನ ಅನುಭವ ಅದು. ಆದರೆ ದರ್ಶನ್ ಮಾತುಕತೆಗಳನ್ನು ಕೇಳಿದಾಗ ಅಥವಾ ಲೀಕ್ ಆಗಿರುವಂಥ ಆಡಿಯೋಗಳನ್ನು ಕೇಳಿದಾಗ ದರ್ಶನ್ ಹದ್ದು ಮೀರಿ ವರ್ತನೆ ಮಾಡಿದ್ದಾರೋ ಇಲ್ವೋ, ಕಂಟ್ರೋಲ್ ಮೀರಿ ಮಾತನಾಡಿದ್ದಾರೋ ಇಲ್ವೋ, ಅದು ಕೆಲ ಆಡಿಯೋಗಳಲ್ಲೇ ಗೊತ್ತಾಗುತ್ತೆ. ದರ್ಶನ್ ಮಾಡಿರುವಂಥ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಪ್ರಜ್ಞೆಯಿಂದ ಇರ್ತಾರಾ, ಕಂಟ್ರೋಲಲ್ಲೇ ಇರ್ತಾರಾ, ಪ್ರಜ್ಞೆ ತಪ್ಪಿ ವರ್ತನೆ ಮಾಡಿದ್ದಾರಾ, ಪ್ರಜ್ಞೆ ಇಲ್ಲದಂತೆ ನಡೆದುಕೊಂಡಿದ್ದಾರಾ, ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ಬಟ್ ಆರ್ ಶ್ರೀನಿವಾಸ್ ಅವರು ಅವರ ಒಡನಾಟದ ಅನುಭವವನ್ನು ಹೇಳ್ಕೊಂಡಿದ್ದಾರೆ ಅಷ್ಟೇ. ಒಳ್ಳೆ ವ್ಯಕ್ತಿ ಅಂದರೆ ಒಳ್ಳೆ ವ್ಯಕ್ತಿ. ಇವಾಗ ಸನ್ಯಾಸಿ ಸವಾಸ ಬಿದ್ದು ಕೆಟ್ಟ ಅಂತಾರೆ ನಮ್ಮ ಹಳ್ಳಿಗಳ ಕಡೆ. ಆ ಥರ ಸುತ್ತಲೂ ಇರೋರಲ್ಲ ಅವ್ರ ಜನ ಅವನಿಗೆ ಅವರಿಂದ ಕೆಟ್ಟಿದ್ದಾರಷ್ಟೇ. ಅವರು ಹೃದಯ ಅವರು ಇದು ತುಂಬ ಒಳ್ಳೆಯ ವ್ಯಕ್ತಿ. ನಾನು 20 ವರ್ಷದಿಂದ ನಾನು ಜೊತೆ ಇದ್ದೀನಿ ತಿಳ್ಕೊಂಡಿದ್ದೀನಿ. ಎಷ್ಟೋ ಸತಿ ಅವ್ರ ತೋಟಕ್ಕೆ ಹೋಗಿ ಊಟ ಮಾಡಿದ್ದೀನಿ, ಎಷ್ಟೋ ಸತಿ ಅವ್ರ ಮನೆಗೆ ಹೋಗಿದ್ದೀನಿ, ಎಲ್ಲ ಮಾಡಿದ್ದೀನಿ. ತುಂಬ ಒಳ್ಳೆಯ ವ್ಯಕ್ತಿ. ಈ ಥರ ಅವರು ಮಾಡಿದ್ದಾರೆ ಅಂದ್ರೇ ಏನೋ ತುಂಬ ಈ ಜೊತೆಗಾರಗಳಿಂದ ಏನೋ ಆಗಿದೆ, ಮೋಸ ನಡೆದಿದೆ ನನಗನ್ನಿಸ್ತಾ ಇದೆ. ಆ ಥರ ಏನಾಗಲ್ಲ. ದರ್ಶನ್ ಅವರು ತುಂಬ ಒಳ್ಳೆಯವರೇ, ಬಂದೇ ಬರ್ತಾರೆ. ಏನು ಸವಾಸ ದೋಸ್ತಿಂದ ಸವಾಸಗಳಿರ್ತಾವಲ್ಲ, ಸನ್ಯಾಸಿ ಕೆಟ್ಟ ಅಂತ ಆ ಥರ ಆಗಿದೆ. 90 ಡೇಸ್ ಆದಮೇಲೆ ದರ್ಶನ್ ಬರ್ತಾರೆ, ಶೂಟಿಂಗ್ ಹೋಗ್ತಾರೆ. ನೀವೆಲ್ಲ ನೋಡ್ತೀರಾ, ನೀವೆಲ್ಲ ಇಂಟ್ರಿ ಮಾಡ್ತೀರಾ, ನಾವೆಲ್ಲ ಸಿನಿಮಾ ಮಾಡ್ತೀವಿ. ದರ್ಶನ್ ಅವರು ಸಿನಿಮಾ ನೆಕ್ಸ್ಟ್ ನಂಗೆ ಡೇಟ್ ಇದೆ, ನಾನು ಮಾಡ್ತಾಯಿದ್ದೀನಿ. ದರ್ಶನ್ ಅವ್ರಿಗೆ, ನಾವು ಆರ್ಟಿಸ್ಟ್ಗೆ, ಸಿನಿಮಾ ಇಂಡಸ್ಟ್ರಿಗೆ ಎತ್ತಬೇಕು ಅನ್ನೋದೇ ನಮ್ಮ ಆಸೆ. ಬಿಡಿಸ್ಬೇಕು ಅನ್ನೋದು ನಮಗೆ ಆಸೆನೇ ಇಲ್ಲ. ಎತ್ತಬೇಕು ಅನ್ನೋ ಆಸೆ. ಅವ್ರನ್ನ ಕರ್ಕೊಂಬರ್ತೀವಿ, ಏನೋ ಮಾಡ್ತೀವಿ. ನ್ಯಾಯ ಇದೆ, ನಿಯತ್ತಿದೆ, ಕಾನೂನು ಪ್ರಕಾರನೇ. ಇವಾಗ ಆಲ್ರೆಡಿ ಹೆಚ್ಚು ಕಮ್ಮಿ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಹೆಚ್ಚು ಕಮ್ಮಿ ಒಂದು 150 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರ ಆ ರೂಲ್ ಪ್ರಕಾರ ರೂಲ್ ಇದೆ, ಕಾನೂನು ಇದೆ, ಎಲ್ಲ ಗೊತ್ತು ನನಗೆ. ಅದಕ್ಕೆ ರೂಲ್ ಪ್ರಕಾರ ಅವ್ರನ್ನ ಕಳಿಸ್ಕೊಡ್ತಾರೆ, ಶೂಟಿಂಗ್ ಒಳಗೆಲ್ಲ ಕಳಿಸ್ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಕಿವಿ ಮಾತು ಹೇಳಬೇಕು ಅಂದರೆ ಸರ್, ಮನೇಲಿ ಒಬ್ಬರೇ ಆರಾಮಾಗಿ ಕುತ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಶೂಟಿಂಗ್ ಬಂದಾಗ ಎಕ್ಸಸೈಸ್ ಮಾಡಿಕೊಂಡು ಶೂಟಿಂಗ್ ನಿಂತ್ಕೊಳ್ಳಿ ಸರ್ ಅಂತ ಹೇಳ್ತೀನಿ. ಸವಾಸ ದೋಸ ಬಿಟ್ಬಿಡಿ. ಈ ಸವಾಸದಿಂದ ಎಲ್ಲ ಕೆಟ್ಟೋಗ್ಬಿಡ್ತಾರೆ. ಅವ್ರಿಗೆ ಸವಾಸನೇ ಇಂಪಾರ್ಟೆಂಟು ಮನುಷ್ಯನಿಗೆ. ಸರ್ ಯಾವತ್ತೂ ಸವೇಸ ಅಕ್ಕಪಕ್ಕ ಇರೋ ಜನ ಚೆನ್ನಾಗಿರ್ಬೇಕು, ಒಳ್ಳೆ ಬುದ್ಧಿ ಮಾತು ಹೇಳಬೇಕು. ಬಾರು ನಾನು ಎಂಡ ಕುಡಿಯೋಣ ಅಂದರೆ ಆಯಿತು ನಡೆಯೋಣ, ನಾನು ಹಿಂದೆ ಬರ್ತೀನಿ ಅನ್ಬೇಕು. ಮೇಡಮ್ ದರ್ಶನ್ ಅವರು